फसादात और ज़ात पात और मज़हब की बुनियाद पर तक़सीम के इस माहौल में शिमाली कर्नाटक के कोप्पल ज़िले में मुहर्रम का त्यौहार पोलराइजेशन की सभी कोशिशों को नाकाम कर देता है। ये त्यौहार इसलिए भी मुनफरिद है क्योंकि ये मजहबी हुदूद से मावरा है। हिंदू और मुस्लिम दोनों बिरादरियों को रूहानियत और इत्तेहाद के जज्बे से एक कर देता है। कोप्पल ज़िले में मुहर्रम का त्यौहार कई खुसूसियात के साथ मनाया जाता है, मगर काबिल ज़िक्र पहलू त्योहारों में हिंदू खानदानों की शमूलियत है। 8 साल से हर साल अलाओ हनाकुंती गांव के एक हिंदू बाशिंदे कुबेरप्पा बुडिगेरा के घर सजाया जाता है और उसके बाद उसे एक शानदार जुलूस में आशूर खाने ले जाया जाता है, जो कि यकीनन हिंदू और मुस्लिम बिरादरियों के इत्तेहाद की अलामत है। 8 ವರ್ಷದಿಂದ ಒಂದು ಹೊಸ ದೇವ್ರ ಮಾಡೋಣ ಅವೆಲ್ಲ ಮುಖ್ಯ ಅಂತಂದು ತಿಳ್ಕೊಂಡು ಮತ್ತೆ ಹೊಸ ದೇವ್ರು ಇದು ಮಾಡಿದ್ವಿ. ಹೊಸ ದೇವ್ರು ಇದು ಮಾಡ್ಬೇಕಾದ್ರೆ ಒಂದು ಬಡಿಗಾರ ಮನೆಗಿದ್ದ ಹೋಗ್ತಕ್ಕಂಥ ಒಂದು ಪದ್ಧತಿ ಐತ್ರಿ. ಇಲ್ಲಿ ಮಗ್ಲ ನೀರ್ಲಿಗಾರ ಅಲ್ಲಿ ನಮ್ಮ ಹೆಡ್ ಕಾಜಿಮುಲ್ಲಾ ಸಾಹೇಬ್ರವ್ರು ನಮ್ಮ ಊರಾಗ ಹೆಂಗೈತಿ ಚಲೋ ಆಗುತ್ತೆ ಅದು. ಇದನ್ನು ಮೆರವಣಿಗೆ ಮಾಡಿದ್ನಪ್ಪ ಅಂದ್ರೆ ಇದು ಒಂಥರ ಇದಾಗುತ್ತೆ. ಮತ್ತು ಮಸೀದಿಯಾಗ ಇದ್ದವರು ಹಂಗೆ ಒಳಗೆ ಹೋದ್ನಪ್ಪ ಅಂದ್ರೆ ಅದು ಒಂದು ಮಜಲಾಗುತ್ತೆ. ಇದು ಒಂದಿನ ನಡೀತೈತಲ್ಲ ಕಾರ್ಯಕ್ರಮ ಮಾಡೋಣ ಅಂತ ತಿಳ್ಕೊಂಡು ಮಾಡಿದ್ರು ಸರ್ 8 ವರ್ಷದಿಂದ. 8 ವರ್ಷದಿಂದ ಇವು 2 ಗಂಟೆ 2:15 ಮೇಲ್ಪಟ್ಟು ಇದು ಮೆರವಣಿಗೆ ಮೂಲಕ ಮಸೀದಿ ಸೇರಿ ಸರ್. ಮಸೀದಿ ಸೇರಿ ಇವತ್ತು ಕುಂತ್ಕೊಂಡಿಂದೆ ಇವತ್ತು ಮತ್ತೆ ಅದ್ರ ಸವಾರಿ ಸರ್. ನೈಟ್ ಸವಾರಿ ಮಾಡುತ್ತೆ. ಸವಾರಿ ಮಾಡಿ ಕುಂತ್ಕೊಂಡು ಮತ್ತೆ ಕತ್ತಲ ರಾತ್ರಿಗೆ ಮತ್ತೆ ಒಂದು ಸವಾರಿ ಮಾಡುತ್ತೆ. 2 ದಿನ ಸವಾರಿ. ಹಿಂದೂ ಮುಸ್ಲಿಮ್ ಅಂತ ಇಲ್ಲಿ ಭೇದ ಭಾವ ಏನಿಲ್ಲ ಸರ್. ಎಲ್ಲರೂ ಇನ್ನು ಮುಸ್ಲಿಮ್ಕೂ ಹಿಂದೂನೂ ಜಾಸ್ತಿ ಐತೆ ರೀ. ಮತ್ತು ಇದಕ್ಕೆ ಸಪೋರ್ಟ್ ಅಂದಪ್ಪ ಅಂದ್ರೆ ಆದರೆ ಎಲ್ಲರೂ ಸೇರೇ ಮಾಡ್ತೇವೆ. ಮತ್ತು ಮುಸ್ಲಿಮ್ಸ್ ಅಂದ್ರೆ ಕಡಿಮೆ ಜನಸಂಖ್ಯೆ ಐತಿ, ಹಾಗಾಗಿ ಎಲ್ಲರೂ ಸೇರ್ಕೊಂಡು ಮಾಡ್ತೀವಿ ಸರ್. ಅದರೊಳಗೆ ಏನಿಲ್ಲ ರೀ. ಇದರೊಳಗೆ ಎರಡನೇ ಮಾತು ಏನಿಲ್ಲ ಸರ್. हनाकुंटी गांव में मुहर्रम की तैयारियों में पेचीदा रसूमात शामिल हैं। त्यौहार में इस्तेमाल होने वाले पंजे विश्वकर्मा बिरादरी के एक मेंबर के घर पर साफ किए जाते हैं। मुहर्रम के 7वें दिन कुबेरप्पा बुडिगेरा के घर से शुरू होने वाले जुलूस की रिवायत कई सालों से बरकरार है। कोप्पल ज़िले में मुहर्रम का जश्न ख़ास तौर पर हनाकुंटी गांव में फ़िरक़ावाराना हम आहंगी की एक शानदार याद दहानी का काम करता है। ये इस बात पर रोशनी डालता है कि किस तरह त्यौहार आम तौर पर मुस्लिम कम्युनिटी से मुंसलिक होने के बावजूद हिंदू भी कबूल कर सकते हैं। इत्तेहाद और बाहमी एहतराम के एहसास को फ़रोग़ देते हुए समाजी तक़सीम के इस दौर में ऐसी रिवायात उम्मीद और पुरअमन बक़ाए बाहमी का नमूना पेश करती हैं। ಈಗ 8 ವರ್ಷದಿಂದ ಈ ದೇವರನ್ನು ನಾವು ಮಾಡಿಸ್ಕೊಟ್ಟಿದ್ದೀವಿ ರೀ. ಆಮೇಲೆ ಮಸೀದಿಯಾಗಲ್ಲಿದ್ದ ಎಲ್ಲರೂ ಹೊಸ ದೇವ್ರು ಮಾಡಿಸ್ಕೊಟ್ಟಾಗ ನಿಮಗೊಂದು ದೇವ್ರು ಮಾಡಿಸ್ಕೊಡ್ರಪ್ಪ ಬಡಿಗೇರದವ್ರು ಇರಲಿ ಅಂತೇಳಿ ಎಲ್ಲರೂ ದೈವರು ಹಿಂದೂ ಮುಸ್ಲಿಮ್ಸ್ ಭಾವಕೈತಿ ಎಲ್ಲರೂ ಕಲ್ತು ಮಾಡಣ್ರಿ ಅಂತಂದು ಕೇಳಿದಾಗ ನಾವು ಇದನ್ನು ದೇವ್ರು ಮಾಡಿಸ್ಕೊಟ್ಟಿವಿ ರೀ. ಆಮೇಲೆ 7 ದಿನ ಸವಾರಿ ದಿನ ಇಲ್ಲಿ ನಮ್ಮ ಮನೆಗೆ ಬಂದು ನಮ್ಮನ್ನೆಲ್ಲ ಅಲಂಕಾರ ಮಾಡಿ ಉಡುಗೊರೆ ಮಾಡಿ ಎಲ್ಲ ಮಸೀದಿಗೆ ಮುಟ್ಟಿಸ್ತೀವಿ ರೀ. ಮೆರವಣಿಗೆ ಮುಖಾಂತರ ಮುಟ್ಟಿಸ್ತೀವಿ ರೀ. ಮೊದಲಾಗಿದ್ದಿಲ್ಲ ರೀ. 8 ವರ್ಷದಿಂದ ಎಲ್ಲ ಹೊಸ ದೇವರು ಎಲ್ಲರೂ ಮಾಡಿಸಿದಾಗ ರೀ ಅವಾಗಿದ್ದ ಮಾಡಕತ್ತೀವಿ ಸರ್ 8 ವರ್ಷದಿಂದ.